ಮಗುವಿಗೆ ಎದೆಹಾಲು ಕೊಡುವುದು ತುಂಬ ಒಳ್ಳೆಯದು. ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಷಯ. ಹಾಗಾದರೆ ಯಾತಕ್ಕಾಗಿ ಮಗುವಿಗೆ ತಾಯಿಯ ಎದೆಹಾಲನ್ನು ಉಣಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ. ಮಗುವಿನ ಬೆಳವಣಿಗೆಗೆ ಬೇಕಾಗುವ ಪೌಷ್ಟಿಕಾಂಶ ಮತ್ತು ಕಾರ್ಬೋಹೈಡ್ರೇಟ್ಗಳು ತಾಯಿಯ ಎದೆಹಾಲಿನಲ್ಲಿ ಹೇರಳವಾಗಿರುತ್ತದೆ. ಹೀಗಾಗಿ ತಾಯಿ ಏನನ್ನು ತಿನ್ನಬೇಕಾದರೂ ಕೂಡ 3 ಬಾರಿ ಯೋಚಿಸಿ ತಿನ್ನಬೇಕಾಗುತ್ತದೆ. ತಾಯಿ ತಿಂದ ಪ್ರತಿಯೊಂದು ಆಹಾರದ ಅಂಶಗಳು ಕೂಡ ಮಗುವಿಗೆ ಸೇರುತ್ತದೆ. ತಾಯಿಯ ಎದೆಹಾಲಿನಿಂದ ಮಗುವಿನ ದೇಹದಲ್ಲಿ ಆಗುವ ಉಷ್ಣತೆಯನ್ನು ಸಮತೋಲನ ಮಾಡಬಹುದು. ಹುಟ್ಟಿದ ಮಗುವಿನ ದೇಹದಲ್ಲಿ ಉಷ್ಣಾಂಶತೆ ಆಗಾಗ ಏರುಪೇರು ಆಗುತ್ತಾ ಇರುತ್ತದೆ. ಇದಕ್ಕೆ ತಾಯಿಯ ಎದೆಹಾಲು ತುಂಬ ಒಳಿತು ಎನ್ನಬಹುದು. ಹುಟ್ಟಿದ ಮಗುವಿನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ. ದೇಹದ ಅಸಮತೋಲನವನ್ನು ಸರಿಪಡಿಸಬೇಕೆಂದರೆ ತಾಯಿಯ ಎದೆಹಾಲು ತುಂಬ ಒಳ್ಳೆಯದು. ಸಣ್ಣ ವಯಸ್ಸಿಗೆ ಬೇಗ ರೋಗ ರುಜಿನಗಳು ತಾಗುತ್ತದೆ. ಹೀಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಲುವಾಗಿ ತಾಯಿಯ ಎದೆಹಾಲು ಮುಖ್ಯ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಎಲ್ಲ ಅಂಶಗಳು ಇರುತ್ತದೆ. ಸುಲಭವಾಗಿ ಮತ್ತು ವೇಗವಾಗಿ ದೇಹದ ಬೆಳವಣಿಗೆಗೆ ಈ ಹಾಲು ಸಹಕಾರಿಯಾಗಿದೆ. ಯಾವುದೇ ಕುಂದುಕೊರತೆ ಬರದೆ ಸುಲಭವಾಗಿ ಮಗು ಬೆಳೆಯಲು ಉತ್ತಮ. ಮಗುವಿಗೆ ಎದೆಹಾಲು ಕುಡಿಸುವುದರಿಂದ ತಾಯಿಗೂ ಲಾಭ ಇದೆ. ಆಕೆಯ ದೇಹದಲ್ಲಿ ಇರುವ ಕೊಬ್ಬಿನಾಂಶ ಕರಗುತ್ತದೆ ಮತ್ತು ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗದಿಂದ ಬಚಾವ್ ಆಗಬಹುದು. ಎಂದಿಗೂ ಆರೋಗ್ಯಕರವಾಗಿರಬಹುದು. ಒಟ್ಟಿನಲ್ಲಿ ಮಗುವಿನ ಬೆಳವಣಿಗೆಗಾಗಿ ತಾಯಿಯ ಎದೆಹಾಲು ಸಹಕಾರಿಯಾಗಿದೆ. ತಾಯಿ ಕೂಡ ಅಷ್ಟೇ ತನ್ನ ಬಗ್ಗೆ ಕಾಳಜಿಯನ್ನು ವಹಿಸಿಕೊಳ್ಳಬೇಕು. ತಾಯಿಗೆ ಏನೇ ಅನಾರೋಗ್ಯ ಎದುರಾದರೂ ಮಗುವಿಗೆ ಬರುವ ಸಾಧ್ಯತೆ 99% ಇರುತ್ತದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.